ಮತ್ತೊಂದು ಟ್ವಿಸ್ಟ್ ಏನಂತಂದ್ರೆ ಕದನ ವಿರಾಮದ ನಡುವೆ ಗಲ್ಫ್ ವಾರ್ಗೆ ಸ್ಫೋಟಕ ಟರ್ನ್. ಸಮರಾಂಗಣಕ್ಕೆ ಸೌದಿ ಅರೇಬಿಯಾ ಅಧಿಕೃತ ಎಂಟ್ರಿ ಆಯ್ತಾ? ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದು ಸೌದಿ. ಇದೀಗ ರಣರಂಗಕ್ಕೆ ಅಧಿಕೃತ ಎಂಟ್ರಿಯ ಸೂಚನೆ ಕೊಟ್ಟಿದೆ ಸೌದಿ ಅರೇಬಿಯಾ. ಕದನ ವಿರಾಮದ ನಡುವೆ ಇದು ಒಂದು ರೀತಿಯ ಸ್ಫೋಟಕ ಟರ್ನ್. ಅಮೆರಿಕದ ಯುದ್ಧ ವಿಮಾನಗಳಿಗೆ ನೆಲೆಯ ಅಗತ್ಯ ಇತ್ತು. ಇರಾನ್ನ ಸುತ್ತಲೂ ದೇಶಗಳಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಟ್ರಂಪ್. ಈಗ ಫೈನಲಿ ಸೌದಿ ಅರೇಬಿಯಾ ತನ್ನ ನೆಲೆಯನ್ನ ಬಿಟ್ಟುಕೊಡ್ತಾ ಇದೆ. ಇಲ್ಲಿಂದ ಮತ್ತೆ ಅಮೆರಿಕ ವಾರ್ ಅನ್ನ ಆರಂಭ ಮಾಡಬಹುದು. ಇರಾನ್ ಮೇಲೆ ನಿರಂತರ ದಾಳಿಯನ್ನ ನಡೆಸಬಹುದು. ಸಮರಾಂಗಣಕ್ಕೆ ಎಂಟ್ರಿ ಕೊಟ್ಟಿರುವುದು ಸೌದಿ ಅರೇಬಿಯಾ. ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದ ಸೌದಿ ಈಗ ರಣರಂಗಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಮತ್ತೊಂದು ಟ್ವಿಸ್ಟ್ ಏನಂತಂದ್ರೆ ಕದನ ವಿರಾಮದ ನಡುವೆ ಗಲ್ಫ್ ವಾರ್ಗೆ ಸ್ಫೋಟಕ ಟರ್ನ್. ಸಮರಾಂಗಣಕ್ಕೆ ಸೌದಿ ಅರೇಬಿಯಾ ಅಧಿಕೃತ ಎಂಟ್ರಿ ಆಯ್ತಾ? ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದು ಸೌದಿ. ಇದೀಗ ರಣರಂಗಕ್ಕೆ ಅಧಿಕೃತ ಎಂಟ್ರಿಯ ಸೂಚನೆ ಕೊಟ್ಟಿದೆ ಸೌದಿ ಅರೇಬಿಯಾ. ಕದನ ವಿರಾಮದ ನಡುವೆ ಇದು ಒಂದು ರೀತಿಯ ಸ್ಫೋಟಕ ಟರ್ನ್. ಅಮೆರಿಕದ ಯುದ್ಧ ವಿಮಾನಗಳಿಗೆ ನೆಲೆಯ ಅಗತ್ಯ ಇತ್ತು. ಇರಾನ್ನ ಸುತ್ತಲೂ ದೇಶಗಳಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಟ್ರಂಪ್. ಈಗ ಫೈನಲಿ ಸೌದಿ ಅರೇಬಿಯಾ ತನ್ನ ನೆಲೆಯನ್ನ ಬಿಟ್ಟುಕೊಡ್ತಾ ಇದೆ. ಇಲ್ಲಿಂದ ಮತ್ತೆ ಅಮೆರಿಕ ವಾರ್ ಅನ್ನ ಆರಂಭ ಮಾಡಬಹುದು. ಇರಾನ್ ಮೇಲೆ ನಿರಂತರ ದಾಳಿಯನ್ನ ನಡೆಸಬಹುದು. ಸಮರಾಂಗಣಕ್ಕೆ ಎಂಟ್ರಿ ಕೊಟ್ಟಿರುವುದು ಸೌದಿ ಅರೇಬಿಯಾ. ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದ ಸೌದಿ ಈಗ ರಣರಂಗಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಮತ್ತೊಂದು ಟ್ವಿಸ್ಟ್ ಏನಂತಂದ್ರೆ ಕದನ ವಿರಾಮದ ನಡುವೆ ಗಲ್ಫ್ ವಾರ್ಗೆ ಸ್ಫೋಟಕ ಟರ್ನ್. ಸಮರಾಂಗಣಕ್ಕೆ ಸೌದಿ ಅರೇಬಿಯಾ ಅಧಿಕೃತ ಎಂಟ್ರಿ ಆಯ್ತಾ? ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದು ಸೌದಿ. ಇದೀಗ ರಣರಂಗಕ್ಕೆ ಅಧಿಕೃತ ಎಂಟ್ರಿಯ ಸೂಚನೆ ಕೊಟ್ಟಿದೆ ಸೌದಿ ಅರೇಬಿಯಾ. ಕದನ ವಿರಾಮದ ನಡುವೆ ಇದು ಒಂದು ರೀತಿಯ ಸ್ಫೋಟಕ ಟರ್ನ್. ಅಮೆರಿಕದ ಯುದ್ಧ ವಿಮಾನಗಳಿಗೆ ನೆಲೆಯ ಅಗತ್ಯ ಇತ್ತು. ಇರಾನ್ನ ಸುತ್ತಲೂ ದೇಶಗಳಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಟ್ರಂಪ್. ಈಗ ಫೈನಲಿ ಸೌದಿ ಅರೇಬಿಯಾ ತನ್ನ ನೆಲೆಯನ್ನ ಬಿಟ್ಟುಕೊಡ್ತಾ ಇದೆ. ಇಲ್ಲಿಂದ ಮತ್ತೆ ಅಮೆರಿಕ ವಾರ್ ಅನ್ನ ಆರಂಭ ಮಾಡಬಹುದು. ಇರಾನ್ ಮೇಲೆ ನಿರಂತರ ದಾಳಿಯನ್ನ ನಡೆಸಬಹುದು. ಸಮರಾಂಗಣಕ್ಕೆ ಎಂಟ್ರಿ ಕೊಟ್ಟಿರುವುದು ಸೌದಿ ಅರೇಬಿಯಾ. ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದ ಸೌದಿ ಈಗ ರಣರಂಗಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಮತ್ತೊಂದು ಟ್ವಿಸ್ಟ್ ಏನಂತಂದ್ರೆ ಕದನ ವಿರಾಮದ ನಡುವೆ ಗಲ್ಫ್ ವಾರ್ಗೆ ಸ್ಫೋಟಕ ಟರ್ನ್. ಸಮರಾಂಗಣಕ್ಕೆ ಸೌದಿ ಅರೇಬಿಯಾ ಅಧಿಕೃತ ಎಂಟ್ರಿ ಆಯ್ತಾ? ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದು ಸೌದಿ. ಇದೀಗ ರಣರಂಗಕ್ಕೆ ಅಧಿಕೃತ ಎಂಟ್ರಿಯ ಸೂಚನೆ ಕೊಟ್ಟಿದೆ ಸೌದಿ ಅರೇಬಿಯಾ. ಕದನ ವಿರಾಮದ ನಡುವೆ ಇದು ಒಂದು ರೀತಿಯ ಸ್ಫೋಟಕ ಟರ್ನ್. ಅಮೆರಿಕದ ಯುದ್ಧ ವಿಮಾನಗಳಿಗೆ ನೆಲೆಯ ಅಗತ್ಯ ಇತ್ತು. ಇರಾನ್ನ ಸುತ್ತಲೂ ದೇಶಗಳಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಟ್ರಂಪ್. ಈಗ ಫೈನಲಿ ಸೌದಿ ಅರೇಬಿಯಾ ತನ್ನ ನೆಲೆಯನ್ನ ಬಿಟ್ಟುಕೊಡ್ತಾ ಇದೆ. ಇಲ್ಲಿಂದ ಮತ್ತೆ
ಅಮೆರಿಕ ವಾರ್ ಅನ್ನ ಆರಂಭ ಮಾಡಬಹುದು, ಇರಾನ್ ಮೇಲೆ ನಿರಂತರ ದಾಳಿಯನ್ನ ನಡೆಸಬಹುದು. ಸಮರಾಂಗಣಕ್ಕೆ ಎಂಟ್ರಿ ಕೊಟ್ಟಿರುವುದು ಸೌದಿ ಅರೇಬಿಯಾ. ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದ ಸೌದಿ ಈಗ ರಣರಂಗಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಮತ್ತೊಂದು ಟ್ವಿಸ್ಟ್ ಏನಂತಂದ್ರೆ ಕದನ ವಿರಾಮದ ನಡುವೆ ಗಲ್ಫ್ ವಾರ್ಗೆ ಸ್ಫೋಟಕ ಟರ್ನ್. ಸಮರಾಂಗಣಕ್ಕೆ ಸೌದಿ ಅರೇಬಿಯಾ ಅಧಿಕೃತ ಎಂಟ್ರಿ ಆಯ್ತಾ? ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದು ಸೌದಿ. ಇದೀಗ ರಣರಂಗಕ್ಕೆ ಅಧಿಕೃತ ಎಂಟ್ರಿಯ ಸೂಚನೆ ಕೊಟ್ಟಿದೆ ಸೌದಿ ಅರೇಬಿಯಾ. ಕದನ ವಿರಾಮದ ನಡುವೆ ಇದು ಒಂದು ರೀತಿಯ ಸ್ಫೋಟಕ ಟರ್ನ್. ಅಮೆರಿಕದ ಯುದ್ಧ ವಿಮಾನಗಳಿಗೆ ನೆಲೆಯ ಅಗತ್ಯ ಇತ್ತು. ಇರಾನ್ನ ಸುತ್ತಲೂ ದೇಶಗಳಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಟ್ರಂಪ್. ಈಗ ಫೈನಲಿ ಸೌದಿ ಅರೇಬಿಯಾ ತನ್ನ ನೆಲೆಯನ್ನ ಬಿಟ್ಟುಕೊಡ್ತಾ ಇದೆ. ಇಲ್ಲಿಂದ ಮತ್ತೆ ಅಮೆರಿಕ ವಾರ್ ಅನ್ನ ಆರಂಭ ಮಾಡಬಹುದು, ಇರಾನ್ ಮೇಲೆ ನಿರಂತರ ದಾಳಿಯನ್ನ ನಡೆಸಬಹುದು. ಸಮರಾಂಗಣಕ್ಕೆ ಎಂಟ್ರಿ ಕೊಟ್ಟಿರುವುದು ಸೌದಿ ಅರೇಬಿಯಾ. ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದ ಸೌದಿ ಈಗ ರಣರಂಗಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಮತ್ತೊಂದು ಟ್ವಿಸ್ಟ್ ಏನಂತಂದ್ರೆ ಕದನ ವಿರಾಮದ ನಡುವೆ ಗಲ್ಫ್ ವಾರ್ಗೆ ಸ್ಫೋಟಕ ಟರ್ನ್. ಸಮರಾಂಗಣಕ್ಕೆ ಸೌದಿ ಅರೇಬಿಯಾ ಅಧಿಕೃತ ಎಂಟ್ರಿ ಆಯ್ತಾ? ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದು ಸೌದಿ. ಇದೀಗ ರಣರಂಗಕ್ಕೆ ಅಧಿಕೃತ ಎಂಟ್ರಿಯ ಸೂಚನೆ ಕೊಟ್ಟಿದೆ ಸೌದಿ ಅರೇಬಿಯಾ. ಕದನ ವಿರಾಮದ ನಡುವೆ ಇದು ಒಂದು ರೀತಿಯ ಸ್ಫೋಟಕ ಟರ್ನ್. ಅಮೆರಿಕದ ಯುದ್ಧ ವಿಮಾನಗಳಿಗೆ ನೆಲೆಯ ಅಗತ್ಯ ಇತ್ತು. ಇರಾನ್ನ ಸುತ್ತಲೂ ದೇಶಗಳಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಟ್ರಂಪ್. ಈಗ ಫೈನಲಿ ಸೌದಿ ಅರೇಬಿಯಾ ತನ್ನ ನೆಲೆಯನ್ನ ಬಿಟ್ಟುಕೊಡ್ತಾ ಇದೆ. ಇಲ್ಲಿಂದ ಮತ್ತೆ ಅಮೆರಿಕ ವಾರ್ ಅನ್ನ ಆರಂಭ ಮಾಡಬಹುದು, ಇರಾನ್ ಮೇಲೆ ನಿರಂತರ ದಾಳಿಯನ್ನ ನಡೆಸಬಹುದು. ಸಮರಾಂಗಣಕ್ಕೆ ಎಂಟ್ರಿ ಕೊಟ್ಟಿರುವುದು ಸೌದಿ ಅರೇಬಿಯಾ. ಕಿಂಗ್ ಫಹದ್ ಏರ್ ಬೇಸ್ ಯುಎಸ್ ಸೇನೆಗೆ ಒಪ್ಪಿಸಿದೆ ಸೌದಿ. ಕಿಂಗ್ ಫಹದ್ ಬೇಸ್ನಿಂದಲೇ ಯುಎಸ್ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ಇರಾನ್ ಪ್ರಹಾರದ ನಡುವೆಯೂ ಕೂಡ ಸೈಲೆಂಟ್ ಆಗಿದ್ದ ಸೌದಿ ಈಗ ರಣರಂಗಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ.